ಹಣ ವಸೂಲಿಗಾಗಿ ಯತೀಂದ್ರ ಸಿದ್ದರಾಮಯ್ಯ ನೇಮಕ ಅನ್ನುವಂಥ ಎಚ್ಡಿಕೆ ಅವರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಟಾಂಗ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಉತ್ತರವನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರ ಬಳಿ ಆರೋಪ ಮಾಡೋದಕ್ಕೇನೂ ಇಲ್ಲ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕುಟುಂಬಸ್ಥರು ವಸೂಲಿ ಮಾಡ್ತಾ ಇದ್ರು, ಈಗ ಆರೋಪ ಮಾಡೋಕೆ ಅವರು ಏನೇನೋ ಮಾತನಾಡ್ತಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಜೊತೆಗೆ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆಯೂ ಪ್ರತಿಕ್ರಿಯಿಸಿದ್ದಾರೆ. ತಂದೆ ಎಲ್ಲಿ ತನಕ ಸಿಎಂ ಆಗಿರ್ತಾರೋ ಅಲ್ಲಿ ತನಕ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ. ಹೈಕಮಾಂಡ್ ಯಾರು ಸಚಿವರಾಗಬೇಕು ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರುವಂತಹ ಟಾಂಗಿದು. ಎಚ್ ಡಿ ಕುಮಾರಸ್ವಾಮಿ ಅವರು ಹಣ ವಸೂಲಿಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಪುತ್ರ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ, ಪ್ರತ್ಯಾರೋಪವನ್ನ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಬಹುಶಃ ಅವರ ಕುಟುಂಬಸ್ಥರು ವಸೂಲಿ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ಈಗ ನನ್ನ ಮೇಲೆ ಆರೋಪ ಮಾಡಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ಏನೇನೋ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರತಿಕ್ರಿಯಿಸಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಕ್ಕೆ ಅವ್ರ ಹತ್ರ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ಏನಾದ್ರೂ ಒಂದು ಮಾತನಾಡಬೇಕಲ್ಲ, ಏನಾದ್ರು ಟೀಕೆ ಮಾಡಬೇಕು ಅಂತಲ್ಲ ಅಂತ ಹೇಳಿ ಮಾಡ್ತಿದ್ದಾರೆ. ಇದು ಮೊದಲನೇ ಸರಿಯಿಂದಲ್ಲ, ನಮ್ಮ ಸರ್ಕಾರ ಬಂದು ಮೊದಲನೇ ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಏನೂ ಸಾಕ್ಷ್ಯಾಧಾರಗಳು ಸುಮ್ಮನೆ ಅವ್ರು ಹೇಳಂಗಿದ್ರೆ ನಾನು ಹೇಳ್ತೀನಿ, ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಇವ್ರ ಕುಟುಂಬದವರೆಲ್ಲ ವಸೂಲಿ ಮಾಡ್ತಿದ್ರು ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಡುತ್ತೆ. ಅದಕ್ಕಿಂತ ಸರಿಯಾದ ಸಾಕ್ಷ್ಯಾಧಾರ ಕೊಡಬೇಕು. ಏನೂ ಇಲ್ಲ ಸುಮ್ಮನೆ ಆರೋಪ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. 99ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೋತಾಗ ಕಣ್ಣೀರಾಗ್ತಾ ಇದ್ರು, ಬಕೆಟ್ ಅನ್ನ ಇಟ್ಟಿದ್ರು, ಬಕೆಟ್ ತುಂಬ ಹೋಗ್ತಾ ಇದ್ರು. ಆ ರೀತಿ ಎಲ್ಲ ಟೀಸ್ ಮಾಡಿ ಮಾತನಾಡ್ತಾರೆ. ಆಮೇಲೆ ದೇವೇಗೌಡರು ಅವರನ್ನ ಸಮಾಧಾನ ಮಾಡಿ ಅವರು ಯಾವಾಗಲೂ ಕೂಡ ಸುಳ್ಳು ಟೀಕೆಗಳನ್ನೇ ಮಾಡೋದು. ಹೌದು, ತಂದೆಯವರು ಸೋಲು ನೋಡ್ಕೊಂಡಿದ್ದಾರೆ, ಗೆಲುವು ಕಂಡಿದ್ದಾರೆ. ಬಟ್ ಅವ್ರು ಯಾವತ್ತೂ ಕೂಡ ಸೋಲ್ನಲ್ಲಿ ಎದೆಗುಂದಿರೋದನ್ನೇ ನೋಡಿಲ್ಲ. ಸೋತಾಗ್ಲೂ ಕೂಡ ಯಾವಾಗಲೂ ಕೂಡ ಜನರ ಮಧ್ಯೆ ನಿಂತು ಕೆಲಸ ಮಾಡಿದ್ದಾರೆ. ಸೊ ಕಣ್ಣೀರು ಹಾಕೋ ಪ್ರಶ್ನೆನೇ ಇಲ್ಲ. ಈಗಾಗಲೇ ಹೇಳಿದ್ದೀನಿ, ತಂದೆಯವರು ಸಿಎಂ ಆಗಿರೋ ತನಕ ನಾನು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ ಅಂತ. ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಾರೆ, ಯಾಕಂದ್ರೆ ಮೈಸೂರು ಕರ್ನಾಟಕದಲ್ಲಿ ಸಿಎಂ ಇದ್ದಾರೆ, ಅವ್ರನ್ನ ಮನವೊಲಿಸಬೇಕು. ಅದನ್ನ ಬಿಟ್ಟು ಸಿಎಂ ಡೆಲ್ಲಿಗೆ ಹೋಗುವಂತ ಅನಿವಾರ್ಯತೆ ಏನಿತ್ತು ಅಂತ. ಇವಾಗ ಕ್ಯಾಬಿನೆಟ್ ರೀಶಫಲ್ ಆಗಲಿ ಏನೇ ಇರಲಿ, ಸಿಎಂ ಅವರು ಏಕಪಕ್ಷವಾಗಿ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗಲ್ಲ. ಹೈಕಮಾಂಡ್ ಅವ್ರನ್ನು ಕೇಳಿ ಅವ್ರ ಸಮ್ಮತಿ ಪಡ್ಕೊಂಡೇ ಮಾಡಬೇಕು. ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ. ಪರಿಷತ್ ಸದಸ್ಯ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಖಡಕ್ ಉತ್ತರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ತಮ್ಮನ್ನ ವಸೂಲಿ ಮಾಡುವುದಕ್ಕೆ ನೇಮಕ ಮಾಡಲಾಗಿದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಆರೋಪ ಮಾಡಿದ್ರು ಅದಕ್ಕೆ ಪ್ರತ್ಯಾರೋಪವನ್ನ ಮಾಡಿದ್ದಾರೆ. ಬಹುಶಃ ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಿಮ್ಮ ಕುಟುಂಬದವರನ್ನ ವಸೂಲಿಗಾಗಿ ನೇಮಕ ಮಾಡಿರಬೇಕು, ಈಗ ನನ್ನ ಮೇಲೆ ಆರೋಪ ಮಾಡೋದಕ್ಕೇನೂ ಇಲ್ಲ ಅಂತ ಹೇಳಿ ಈ ರೀತಿ ಏನೇನೋ ಮಾತನಾಡ್ತಿದ್ದಾರೆ ಅನ್ನೋದು ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಪಷ್ಟನೆ. ಜೊತೆಗೆ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ಕುತೂಹಲ, ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಬಹುತೇಕ ಮಂದಿ ದೆಹಲಿಗೆಲ್ಲ ಹೋಗಿ ಕೂತಿದ್ದಾರೆ, ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ವಾ ಅನ್ನುವಂಥ ಪ್ರಶ್ನೆಗೆ ತಂದೆ ಮುಖ್ಯಮಂತ್ರಿ ಸ್ಥಾನದಲ್ಲಿರೋವರೆಗೂ ಸಚಿವ ಸ್ಥಾನದ ಆಕಾಂಕ್ಷಿ ನಾನಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಯತೀಂದ್ರ ಸಿದ್ದರಾಮಯ್ಯ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.